ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನು ಜೋಳ ಅಂತೀರೇನ್ರಿ? ಇದು ನೋಡ್ರಿ ಅಳ್ಳಿಟ್ಟಿನ ತಯಾರಿ. ಯಾಕಂದ್ರೆ ಹಬ್ಬ ಬಂತು, ಎಲ್ರಿಗೂ ಗುರ್ತದ. ಮೇನ್ ಈ ಹಬ್ಬಕ್ಕೆ ಅಂದ್ರೆ ನಾಗರ ಪಂಚಮಿಗೆ ಅಳ್ಳಿಟ್ಟು ಎಳ್ಳು ಚಿಗಳಿ ಇದೇ ಮೇನ್. ಹೀಗಾಗಿ ಅದನ್ನು ಫಸ್ಟ್ ಮಾಡ್ಕೊಳಿಕತ್ತೀನಿ ನೋಡ್ರಿ. ಹಂಗೆ ಇದಕ್ಕಂತೂ ಭಾಳ ಕ್ಲೀನಿಂಗ್ ಅಂತಂದು ಇರಂಗಿಲ್ಲ. ಒಬ್ಬವ್ರ ಮನೆಯೊಳಗೆ ಫುಲ್ಲೆಲ್ಲ ಕ್ಲೀನ್ ಮಾಡ್ತೀರಿ. ನಾವು ಅಡುಗೆ ಮನೆಯೊಳಗೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಲಿಕತ್ತೀನಿ. ಮತ್ತು ಇವು ಜೋಳ 1 kg ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ತೊಗೊಂಡು ಬಂದಾರ. ಅವನ್ನ ಹೆಸರು ನೀರು ಹಾಕಿ ಒಂದು 10 ನಿಮಿಷ ಬಿಟ್ಟು ತೊಳೆದು ಒಂದು ಸ್ವಚ್ಛವಾದ ಬಟ್ಟೆ ಮೇಲೆ ಒಣಾಕ್ಲಿಕತ್ತೀನಿ. ಮತ್ತು ಹಿಂಗೆ ಒಂದು ಹೇಳ್ತೇನೆ ರೀ ನಿಮಗೆ. ನಾನು ಆ್ಯಕ್ಚುಲಿ ಇವನ್ನ ಯಾವಾಗ ಒಣಾಕಿದೆ? ಬೆಳಗ್ಗೆ ಒಣ ಹಾಕಿದೆ. ಆಮೇಲೆ ಸಾಯಂಕಾಲ ಸ್ಕೂಲಿಗೆ ಹೋಗಿ ಬಂದ ಮೇಲೆ ಮಧ್ಯಾಹ್ನ ಅಂದ್ರೆ 4-5 ಗಂಟೆಗೆ ಅಥವಾ ರಾತ್ರಿ 9ರಿಂದ 10 ಗಂಟೆವರೆಗೂ 1 ತಾಸುವರೆಗೂ ನಾನು ಅಳ್ಳು ಹುರಿದು ಅಳ್ಳಿಟ್ಟು ಮಾಡಿದ್ರಾಯ್ತು, ಒಂದಿಷ್ಟು ಅಳ್ಳು ಇಟ್ಕೊಂಡ್ರಾಯ್ತು ಅಂತ ಪ್ಲ್ಯಾನ್ ಹಾಕಿದ್ದೆ. ರಾಯರ ಮಠಕ್ಕೆ ಹೋದಾಗ ಹಿಂಗೆ ನನ್ನ ಫ್ರೆಂಡ್ ಪುಷ್ಪ ಅಂತ ಹೇಳಿ ಸಿಕ್ಕಳು. ಆಕೆ ಏನು ಹೇಳಿದ್ಲು, ಮನೆಗೆ ಹೋಗಿ ಏನು ಅಡುಗೆ ಮಾಡ್ಬೇಕಾ ಅಂತ ಹಿಂಗೆ ಕಾಮನಾಗಿ ಮಾತಾಡ್ತೀವಲ್ರಿ, ಹಂಗೆ ಮಾತಾಡೋ ಹೊತ್ತಾಗ ಅಳ್ಳು ಹುರಿಬೇಕು, ನಾ ಈಗ ದೊಡ್ಡ ಕೆಲಸ ಅದ ಅಂತ ನಾನಂದೆ. ಅದೇ ಯಾಕೆ ಇದು ಮಾಡ್ತಿ, ಇಂಥಲ್ಲೇ ನಿಮ್ಮ ಮನೆ ಹತ್ರನೇ ಒಬ್ಬರು ಗಿರಣಿ ಹಾಕ್ಸ್ಕೊಂಡು ಬಾ, ಮನೆ ಒಳಗೆ ದೇವ್ರ ಪೂರ್ತಿ ಎಷ್ಟು ಬೇಕಷ್ಟು ಮನೆ ಒಳಗೆ ಮಾಡಿದ್ದು, ಉಳಿದೆಲ್ಲ ಅಲ್ಲಿ ಹಾಕ್ಸ್ಕೊಂಡು ಬಾ ಅಂತ ಹೇಳಿ. ಹಾಗಾಗಿ ಈಗೆಲ್ಲ ಜೋಳ ಅದು ತಗೊಂಡು ಇವತ್ತೇನದ ಶುಕ್ರವಾರದ್ರಿ ಇದು ವಿಡಿಯೋ ನಿನ್ನೆ ಹಾಕಿದ್ದೆ. ನಿನ್ನೆ ರಾತ್ರಿ ಗೊತ್ತಾಯ್ತು ನನಗೆ. ಈಗೇನದ ಎಲ್ಲಿ ಬರ್ತದೆ ಅಂದ್ರೆ ಗಡಿಗೆ ಹೈಟ್ಸ್ದಿಂದ ಗುರುಪಾದೇಶ್ವರ ನಗರ ಕಡೆ ಬರಬೇಕು. ಅಲ್ಲಿ ಗಾರ್ಡನ್ ಅದ, BDA ಗಾರ್ಡನ್ ಬಾಜುಕಿ ಇದು ಗಿರಣಿ ಎಲ್ಲದ ಅಂತ ಯಾರು ಕೇಳಿದ್ರು ಕೂಡ ಎಲ್ಲರೂ ಹೇಳ್ತಾರ. ಈಗ ಅಲ್ಲಿ ಹೊಂಟೀನಿ, ನೀವು ಕೂಡ ನನ್ನ ಜೊತೆ ಬರ್ರಿ. ಮತ್ತು ಅಲ್ಲಿ ಇನ್ನೂ ಏನೇನು ಸಿಗ್ತಾವ ಅನ್ನೋ ಮಾಹಿತಿನೂ ಕೂಡ ನಾನು ತಗೊಂಡೆ. ನೀವು ಬರ್ತಿರಲ್ಲ ನನ್ನ ಜೊತೆ? ₹660 kg ಅಲ್ರಿ? ಎಷ್ಟು ಬರ್ತಾವ್ರಿ ಒಂದು ಕೆಜಿಗೆ? ಒಂದು ಕೆಜಿಗೆ 28ರಿಂದ ಟೋಟಲ್ ಎಲ್ಲ ರೀ. ನಿಮ್ದು ಐಟಮ್ ಏನೇನು ಬೇಕಲ್ರಿ ಎಲ್ಲ ಮಾಡ್ತೀವಿ. ಹೆಸರು ಉಂಡಿ, ಅಂಟಿಂಡಿ, ತಂಬಿಟ್ಟು. ಹೆಸರು ಉಂಡಿ ಹೆಂಗ್ರಿ? ಅವು 460. ಅಂಟಿನುಂಡಿ 660 kg ರೀ. 660, 28 ಇರ್ತಾವೆ. ಆಮೇಲೆ ಹೆಸರು ಉಂಡಿ 28 ತನಕ ಇರ್ತಾವ್ರಿ. ಅವು 460 kg. ಈಗ ಬ್ಯಾರೆಯವರು ಹಿಂಗೆ ಆರ್ಡರ್ ಅಂದ್ರೆ ಬೆಂಗಳೂರು ಹಿಂಗೆ ಆರ್ಡರ್ಸ್ ಬಂದ್ರೆ ನೀವು ತಗೋತೀರಿ? ತಗೋತೀವಿ ಅಂದ್ರೆ ಪಾರ್ಸಲ್ ಚಾರ್ಜ್ ಒಂದು ಹಿಡಿತೀರ ಅಷ್ಟೇ. ಇದ್ರ ಜೊತೆ ಪಾರ್ಸಲ್ ಎಷ್ಟಾಗ್ತದ ಅಷ್ಟು ಆ್ಯಡ್ ಮಾಡಿ. ಮತ್ತೆಲ್ಲ ಕ್ವಾಲಿಟಿ ಎಲ್ಲ ಚಲೋ ಇರ್ತೈತ್ರಿ. ನಮ್ದು ಟೇಸ್ಟ್ ನೋಡಿ ಇದು ಮಾಡ್ಬೋದು. ತಂಬಿಟ್ಟು ಹೆಂಗೆ ಕೆಜಿ ರೀ? ತಂಬಿಟ್ಟು 460 ರೀ. ಮಾಡೀರಿ? ವಾವ್, ಮಸ್ತ್ ಆಗ್ಯಾವ್ರಿ. ಅದ್ದಿ ಚಲೋ ಆಗ್ಯಾವ್ರಿ. ಸೂಪರ್. ಟೇಸ್ಟ್ ನೋಡ್ರಿ. ಇಲ್ಲ ಇರ್ಲಿ ನೋಡ್ರಿ, ಇರ್ತು. ಏನು ಮುಸುರಿ ಇರಲ್ಲ. ಇರ್ ಮಸ್ತ್ ಆಗ್ಯಾವ ಅಗ್ದಿ ತಂಬಿಟ್ಟು. ಮತ್ತೇನೇನು ಸಿಗ್ತಾವ್ರಿ? ಮತ್ತೆ ಹೆಸರುಂಡಿ ಅದಾವ್ರಿ, ಚಕ್ಲಿ ಅದಾವ್ರಿ. ಚಕ್ಲಿ ಹೆಂಗೆ ಕೆಜಿ ರೀ? ಅವು 460 ರೀ. ನೋಡ್ರಿ, ಹಿಡಿದ್ರೆ ಮುರಿಲಿಕತ್ತಾವ, ಅಷ್ಟು ಸೂಪರಾಗಿ ಆಗ್ಯಾವ. ನಿಮಗೆ ಕೇಳಿಸ್ತಿರ್ಬೇಕ ನೋಡ್ರಿ, ಅಗ್ದಿ ಹೌರ್ಗವ. ನೀವು ಆರ್ಡ್ರ್ ಕೊಡ್ಬೋದು ನೋಡ್ರಿ. ನಾನು ಇವತ್ತು ಅಳ್ಳಿಟ್ಟು ಮಾಡ್ಕೋಬೇಕಂತ ಬಂದೆ. ನಿಮಗೆಲ್ಲ ಇಷ್ಟು ಲಾಭ ಆಯಿತು. ಮುಂದೆ ಅಂದ್ರೆ ಮನ್ಯಾಗ ಮಾಡ್ಲಿಕ್ಕೆ ಆಗ್ಲಾರ್ದವ್ರು ಆರ್ಡ್ರ್ ಕೊಡ್ರಿ, ಚಲೋ ಮಾಡ್ತಾರೆ. ನಾನು ಕೂಡ ನೋಡಿದೆ ಹೆಂಗೆ ಮಾಡ್ತಾರೆ ಏನಂತ ಹೇಳಿ, ಚಲೋ ಅನ್ನಿಸ್ತು. ನೀವು ಕೂಡ ಸ್ವಲ್ಪ ಮೊದಲ 1 kg ಅಷ್ಟು ಆರ್ಡ್ರ್ ಮಾಡಿರಿ. ಆಮೇಲೆ ಮತ್ತೆ ಬೇಕಂದ್ರೆ ಅಲ್ಲ ನಿಮ್ಮ ಕಡೆ ಹೆಂಗ್ರಿ? ನಮ್ 300 kg ರೀ. ಅಳ್ಳಿಟ್ಟ 360 ರೀ. ಆಮೇಲೆ ನಮ್ದು ಹಾಕಿ ಕೊಡ್ಲಿಕ್ಕೆ, ನಿಮ್ದು ಹಾಕೊಡ್ಲಿಕ್ಕೆ 30 kg ಅಳ್ಳು ಹುರಿದು ಕೊಡ್ತೇವೆ. ಆಮೇಲೆ ಬೀಸಾಕ್ 10 ರೂಪಾಯಿ ತಗೋತೇವೆ. ಅಳ್ಳಿಟ್ರಿ? ಅಳ್ಳಿಟ್ಟು ಅದೇ ರೀ, ಅಳ್ಳಿಟ್ಟು ಮಾಡ್ತಿರಲ್ಲ? ಮಾಡ್ತೇವೆ. 360 kg ರೀ ಅಳ್ಳಿಟ್ಟು. ಸರಿ. ಇಲ್ಲ ನೋಡ್ರಿ, ಬಿಜಾಪುರದಾಗಿರೋರಿಗೆ ಇದು ಎಲ್ಲದ ಅನ್ನೋ ಕನ್ಫ್ಯೂಷನ್ನಾಗ ಇರ್ತೀರಿ. ಭಾಳ ಕನ್ಫ್ಯೂಷನ್ ಏನು ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಗಡಿಗೆ ಹೈಲೈಟ್ಸ್ ಅದ ನೋಡ್ರಿ, ಅಲ್ಲಿಂದ ಸ್ಟ್ರೇಟ್ ಒಳಗೆ ಬರೋದು. ಇಲ್ಲಿ ಸದ್ಗುರು ಸ್ಕೂಲ್ ಅಂತದ, ಅದರ ಅಪೋಸಿಟ್ ನೀವು ಬಂದ್ರಿ ಅಂತಂದ್ರೆ ಗಿರಣಿ ಎಲ್ಲಿ ಅದ ಅಂತ ಕೇಳಿದ್ರೆ ಸಾಕು. ಅಲ್ಲಿ ಆದಷ್ಟು ಒಂದು ಬೋರ್ಡ್ ಹಾಕ್ಲಿಕ್ಕೆ ಅವ್ರಿಗೆ ಹೇಳ್ತೀನಿ.
ಒಂದು ಬೋರ್ಡ್ ಹಾಕಿದ್ರೆ ನಿಮಗೆಲ್ಲ ಈಸಿ ಆಗ್ತದೆ. ಯಾಕಂದ್ರೆ ನಮ್ಮ ಬಿಜಾಪುರ ನಾ ಕೇಳಲಿಕ್ಕೆ ಇದೇ ಫಸ್ಟ್ ಟೈಮು. ನಿಮಗೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಹೊರಗಿನವರು ಅಳ್ಳಿಟ್ಟ ನೀವು ಆರ್ಡರ್ ಮಾಡ್ಬೋದು. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ನಾನು ನೀವು ನೋಡಿಲ್ರಿ ಅದ್ರ ಸರಿ, ಆದ್ರೆ ನೀವು ನನಗೆ ಪರಿಚಯ ಅನಾರಸು ಮಾಡ್ತೀರಿ? ಹಾ ರೀ, 20-25 ವರ್ಷದಿಂದ ಎಲ್ಲ ಹಾ ರೀ, 23 ವರ್ಷ ಆಯ್ತ್ರಿ ನಾವ್ ಅವ್ರ ಕಡೆ ಕೆಲಸ ಮಾಡಿ. ಆಮೇಲೆ ಇದು ಹಾಗೆ ಈಗ 5 ವರ್ಷ ಆಯ್ತ್ರಿ. ಅಲ್ರಿ, ಇದು ನಮ್ಗೆ ಅಷ್ಟು ಗೊತ್ತೇ ಇಲ್ರಿ. ಅಷ್ಟಿಗೆ ಸಣ್ಣ ಪ್ರಮಾಣ ಆಗಿತ್ರಿ. ಇನ್ನು ಮಷಿನ್ಗಳು ಏನು ತಂದಿದ್ದಿಲ್ರಿ ನಾನು. ಆಮೇಲೆ ಅವ್ರೇನಂದ್ರೆ ಎಲ್ಲಾ ಮಷಿನ್ಗಳು ತಗೊಂಡ್ಬಿಡು, ನೀನೇ ಮಾಡ್ಕೊಡು ಅನ್ನೋಣ. ಈಗ ಇದೆಲ್ಲ ಮಾಡತ್ತಂದ್ರೆ ಮಷಿನ್ಗಳು ಬೇಕಿರಿ. ಬೇಕು. ಆಮೇಲೆ ಬೇರೆ ಕಡೆ ಹೋದ್ರೆ ಎಲ್ಲಾ ನಡೆಯಂಗಿಲ್ರಿ. ಬೆಳ್ಳುಳ್ಳಿ ಹಾಕಿರ್ತಾರ, ಉಳ್ಳಾಗಡ್ಡಿ ಅವೆಲ್ಲ ನಡೆಯಂಗಿಲ್ಲ. ಅದ್ರ ಸಂಬಂಧ ಇವ್ರಿಗೆ ನಡೆಯಂಗಿಲ್ಲಲ್ರಿ ಅವೆಲ್ಲ. ಹಿಂಗಾಗಿ ಎಲ್ಲಾ ಓನ್ ಎಲ್ಲಾ ತಗೊಂಡ್ ನಾನು ಮಾಡ್ಲಿಕ್ಕೆ ಬೆಸ್ಟ್ ಮಾಡ್ರಿ ಎಲ್ಲ. ಮತ್ತೆ ಅಲ್ಲ, ನೀವು ಆಲ್ರೆಡಿ ಸ್ಟ್ಯಾಂಡ್ ಇದ್ದೀರಿ, ಅಲ್ಲಿ ದೊಡ್ಡ ಇದಕ್ ಹಾಕ್ತಿರಿ ಅಷ್ಟೇ. ಅದ್ರಲ್ಲೆಲ್ಲ ಹಿರಿಯರ್ ನಮ್ಮಂತ ಗೊತ್ತಿಲ್ರಿ. ಅದಕ್ಕೆ ಈಗ ಈ ಸರಿ ಅವರು ಆಚಾರ್ಯ ಅವ್ರು ಅದಾರ ನೋಡ್ರಿ, ಅವ್ರದ್ದು ಏನೋ ಅದನ್ನ ಹೆಸರು. ಅವ್ರು ಮೊನ್ನೆ ಬಂದಿದ್ದರಿ, ನಾ ಹಿಂಗ್ ಗ್ರೂಪ್ನೇ ಹಾಕ್ತೀನಿ ಅಕ್ಕ ನಿಮ್ದು ಹೆಸರು ಅಂತಂದ್ರ, ಹಾಕ ಸರ್ ಯಾರಿಗೆ ಹೆಲ್ಪ್ ಆಗ್ತದ ಅಂತಂದ ನನ್ನ ಹಾಕಿದ್ರಿ ಅವ್ರು. ಹಲೋ, ಹೌದಾ? ಅಲ್ಲ ನಾಳೆ ಆದ್ಮೇಲೆ ಸಿಗಂಗಿಲ್ರಿ ಅವ್ರು. ನನಗೆ ನಿನ್ನೆ ರಾತ್ರಿ ಏನಾಯ್ತು, ನಾವು ಸಾಯಂಕಾಲ ಹೌದ್ರಿ. ಅವಾಗ ಅಲ್ಲಿ ಹೋದಾಗ ನಾವು 6 ವರ್ಷದ ಹೌದ್ರಿ, ಅವರೇ ಬಂದಿದ್ರಿ. ಅವ್ರೇನಂದ್ರೆ ಮೇಡಮ್ ಮತ್ತೆ ಹಿಂಗೆ ಅಳ್ಳದ ಅದು ಅಂತಂದ್ರೆ ಏಪ್ಪ ಇವತ್ತು ನೀವು ಫೋನ್ ಮಾಡ್ಬಿಟ್ಟು ನಿಮ್ಗೆ ಏನಂದ್ರೆ ಯಪ್ಪ ಮೊದಲೇ ಎದಕ್ಕೆ ಹೈರಾಣಕ್ಕೆ ಟೈಮ್ ಒಂದು ಆಗಿಲ್ಲ ನಿಮ್ಗೆ. ಇಲ್ಲಿ ಗಣೇಶ್ ನಗರನಾಗ ಯಾರೋ ಅವ್ರು ಯಂತ್ರ ಅನ್ನೋರು ಇದ್ದಾರೆ ಅಂತ ನೋಡ್ರಿ, ಅವ್ರೇನೋ ಮಷೀನಿಗೆ ತಂದಾರಂತ. ಈಗ ಕೃಷಿ 4-5 ತಾಸು ಆದ್ಮೇಲೆ ಒಯ್ಬೇಕಂತ ಅಂತಂದ್ರು. ನಾನು ಬೆಳಗ್ಗೆ ಕೃಷಿ ಹಾಕಿ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮತ್ತು ನಡೀತದನ್ನ ಕೇಳೋಣ ಫಸ್ಟ್ ಅಂತಂದ್ರೆ ನಿಮ್ಗೆ ಕಾಲ್ ಮಾಡಿ ಕೇಳಿದೆ, ನಂಬರ್ ಕಳಿಸಿದ್ರು ಅವಾಗ. ಆಮೇಲೆ ಇಲ್ಲೇ ಮನೆ ಇದ್ವಿ, ನಮ್ಮ ಮನೆ ಇದ್ವಿ. ಈಗ ಗಣೇಶ್ ನಗರ ಅಲ್ಲೇ ಇಲ್ಲ, ಗಣೇಶ್ ನಗರ ಅವ್ರು ಗಣೇಶ ನಗರ ಆಗಿದ್ರಿ. ಈಗ ನಂದಿನಿ ಬೆಳವಣಿಗೆ ಇತ್ತಲ್ರಿ, ನಗರ ಅಂದ್ರೆ ಗೊತ್ತಾಗ್ತದೆ. ಇದು ಫಸ್ಟಿಗೆ ನಂದಿನಿ ಬಡಾವಣೆ ಐತಿ, ಹಿಂದೆ ವಾಕಿಂಗ್ ಬರ್ತಿದ್ವಲ್ಲ. ನಂದಿನಿ ಬೆಳವಣಿಗೆ ಐತ್ರಿ. ನಂದಿನಿ ಬೆಳವಣಿಗೆ ಅಂತಂದೇಳಿ ಅವ್ರು ನಾವು ಹೋಗ್ಬಿಟ್ರೆ ಹಾಕ್ತೀವಿ ಅಂತಂದು ಗಣೇಶ ನಗರ ಹಾಕ್ಯಾರ್ರಿ. ಹೌದ್ರಿ, ಗಣೇಶ ನಗರ ಹಾಕ್ತಾರೆ. ಹಲೋ, ಹಲೋ ಹೇಳಿ. ಅದೇ ನಿನ್ನೆ ಮಿಸ್ಕಾಲ್ ಆಗಿ ಹೋಗ್ತೀವಿ. ನಾನು ನೋಡಿದ್ದಿಲ್ಲ. ಅದಕ್ಕೆ ಇದು ಸೇವ್ ಮಾಡ್ಕೊಂಡಿಲ್ಲ. ಅದು ಗಿರಣಿಗೆ ಬಂದಿದ್ದೀವ ನಿಂದ ಸುದ್ದಿ ಹೇಳಿಕತ್ತಿ. ಹಿಂಗೆ ನಾ ಮನೆಗೆ ಹೋಗಿ ಇದು ಮಾಡ್ತೀನಿ ಅಂತಂದೆ ಅನ್ನೋ ನಂಬರ್ ಕೊಟ್ಟರು. ಇದು ಎಲ್ಲಿ ಬರ್ತದೆ ಎಕ್ಸಾಕ್ಟ್ ಹೇಳ್ತೀನಿ. ಗಣೇಶ್ ನಗರ ಅಲ್ಲ ನೀನು ನಮ್ಮ ಮನೆ ಹಿಂದೆ ನೋಡು, ನಮ್ಮ ಮನೆ ಬೈಲೆ ನಮ್ಮ ಮನೆ ಹಿಂದೆ ಇದು ಸಬ್ಬು ಸ್ಕೂಲ್. ಸಬ್ಬು ಸ್ಕೂಲ್ ಇಲ್ಲ, ಅದ್ರ ಮುಂದೆ ನೋಡು ಗಾರ್ಡನ್ ಅದ ನೋಡು, ಗಾರ್ಡನ್ ಬರ್ತದೆ. ಅದು ಗಣೇಶ ಆಗ್ತದೆ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಥ್ಯಾಂಕ್ಸ್. ಇಲ್ಲ ಈಗ ನಾವು ಹುಡ್ಕೋಬೇಕು, ನನಗೆ ಮೊದಲ ಟೈಮ್ ಇರಲ್ಲ. ಹೆಸರು ಹಾಕೋದು ಚಲೋ ಆಗಿದೆ. ಚಲೋ ಆಗಿಲ್ಲ. ಫಾಸ್ಟ್ ಆಗ್ತದ ನೋಡು. ಅದು ಆಟ ಆಡ್ಕೊಲ್ಲ ಮನ್ಯಾಗ ಮನುಷ್ಯ. ತುಪ್ಪ ಹಾಕ್ತಿದ್ದವ್ರಿ ಮನ್ಯಾಗ, ಮತ್ತೆ ಟೈಮ್ ಭಾಳ ಹೋಗ್ತದ್ರಿ. ಅವೆಲ್ಲ ರೆಡಿ. ಇದು ಮುಂದೆ ಭಾಳ ಬಂದಿಲ್ಲಲ್ರಿ.
ನೀರು ಕುಡ್ದು ಅರ್ಶಿನ ಹಚ್ಚಿದ್ರಿಲ್ಲ ಸ್ಟಾಪ್ ಆಗಿಬಿಡ್ತದೆ. ಅರ್ಶಿನ ಹಚ್ಕೋತೇನೆ ಕೊಡ್ಲಿ ಇಲ್ರಿ ಹಚ್ಕೊಂಡೆ ಬಂದೀನ್ರಿ. ಸ್ವಲ್ಪ ಏನ್ರಿ ಇದು ಆದ್ರೆ ಮತ್ತೆ ಬೆಡ್ದಲ್ಲೇ ಮುದ್ದಾಂ ಬೆಳಿತಾವು. ಮುಂದೆ ಆಗಿತ್ತು. ನಿನ್ನೆ ತಗೊಂಬಂದಾರ್ರಿ. ಅಲ್ಲಿ ಮೊನ್ನೆ ತಗೊಂಬಂದಾರ ಸಾಯಂಕಾಲ. ಮಸ್ತಾಗ್ಯಾರ. 1 kg ತಗೊಂಬ ಅಂದ್ರೆ ಅಲ್ಲಿ ಬ್ಯಾಡ ಅಂತ್ರಿ. ಅಷ್ಟೊತ್ತನ ಕೂತ್ರಿ ಮಾಡಕ್ಕೆಲ್ಲ ಸುಳ ಕೆಡಿಸ್ಕೋತ ಅವು ಕೆಡಿಸ್ತಿ. ಸುಮ್ ತರ್ತೀನಿ ಎಷ್ಟು ಅದು ನೈವೇದ್ಯ ಬರ್ತೀವಿ ಅಂದ್ರೆ 1/2 kg ತಗೊಂಬರ್ತೀನಿ ಅಂದ್ರೆ 1 kg ತಗೊಂಬರ್ನ ಎಲ್ಲ ಮಾಡ್ತೀನಿ ಅಂದ್ರೆ ಬರ್ದ್ರಿ ಆಯ್ತು. ಮಾಡ್ತೀನಿಲ್ಲ ಏ ಆಗ್ತಿದ್ದಿಲ್ಲ. ಮನೆಯೊಳಗೆ ಆಗಂಗಿಲ್ರಿ. ನಾವು ಸಣ್ಣವ್ರದ ನಮ್ಮ ತಾಯಿಯವ್ರು ಮಾಡ್ತಿದ್ರಲ್ರಿ. ಅವ್ ಒಳಗೆ ಹುರಿಯಾಕತ್ರ ಎಲ್ಲ ಅದು ಒಲಿ ಮೊದ್ಲ 1 day ಫುಲ್ ಇದಕ್ಕೆ ಇಡ್ಬೇಕು. ನಾವೇನು ಅಡಿಟ್ ಅದೇನ್ ಮಾಡ್ತಿರ್ಲಿಲ್ರಿ. ಅದು ಪಂಚಮಿಗೆ ಅಷ್ಟು ಅಳು ಹುರಿತಿದ್ರಿ. ಇಡೀ ಮನೆಯೆಲ್ಲ ಆಗೋರಿ ಏನೇ ಹುರಿದಿದ್ರು ಇದ್ರಾಗೆ ಹುರಿತೇವೆ ನಾವು. ಬೆಸ್ಟ್ ನಾವೆಲ್ಲ ಕಡ್ಲಿ ಬೇಳೆ ಮೆಂತೆ ಚಟ್ನಿ ಪುಡಿ ಬೇಕಾದ್ರೆ ಫಾಸ್ಟ್ ಆಗ್ತದ್ರಿ. ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಟು ನಮ್ ಕೆಲಸನೂ ಆಗ್ತಾವ್ರಿ. ಮ್ಯಾಗಿ ಕೊಡೋದಿಲ್ಲ. ನೀವು ಹಳ್ಳಿಗೆ ಸ್ವಲ್ಪ ಕೊಡ್ಬೇಕಾಗ್ತದೆ. ಯಾಕೆ ಗೊತ್ತಿ ಬಿಡ್ತಾವ್ರಿ ಬರ್ತಾವ. ಎಲ್ಲ ಅವ್ರದ ಪುಣ್ಯ ಹೇಳ್ಬೇಕಂದ್ರೆ ಯಾಕಂದ್ರೆ ಅವ್ರು ಕೊಡ್ಲಿಲ್ಲ ಆಗ್ತಿರ್ಲಿಲ್ರಿ. ಹಾ ರೀ ಎಲ್ಲ ನಮ್ಗೆ ಅಮೌಂಟ್ ಕೊಟ್ಟಿನ್ರಿ. ಆದ್ರೆ ಕೊಡೋದು ಕೊಡ್ಬೇಕಲ್ರಿ ನಮ್ಗೆ ಅಂದ್ರೆ. ಅಲ್ಲ ಅವ್ರು ಯಾರೇ ನೀವು ಅವ್ರ ಪ್ರೀತಿ ಗಳಿಸಿರಿ. ಬಾಳ ಸಣ್ಣವ್ರಿದ್ದಂಗಿಂದ ಪರಿಚಯ ರೀ. ನಾವು ಇನ್ನೂ 10 ವರ್ಷಕ್ಕಿಂತ ಅವಾಗಿಂದ ಅವ್ರ ಪರಿಚಯ ರೀ ನಮ್ಗೆ. ಹೀಗಾಗಿ ಅವಾಗ ಅವ್ರು ಬಾಳ ಇದು ಮಾಡ್ತಾರೆ. ಸುಮ್ಮನೆ ಅವ್ರ ಮಗಳಿಗಿಂತ ಹೆಚ್ಚು ನೋಡ್ತಾರೆ ನಮ್ಗೆ. ಹಾ ರೀ. ಎಲ್ಲ ಇವೆರಡು ಅದಾವ್ರಿ. ಹಿಂದ್ ಶಾವ್ಗಿದೊಂದು ಶಾವ್ಗಿನೂ ಮಾಡ್ತೀವ್ರಿ ನಾವು ಸೀಸನ್ಯಾಗ. 3 ತಿಂಗಳ್ರಿ. ಏಪ್ರಿಲ್ ಮಾರ್ಚ್ ಹಿಂಗ ಮಾರ್ಚ್ ಒಳಗದ್ರಿ ಶಾವ್ಗಿ ಸೀಸನ್. ಇದು ಫುಲ್ ಬಿಸಿಲು ಇರ್ತದಲ್ರಿ. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಇರ್ತದ್ರಿ ಶಾವ್ಗಿ ಸೀಸನ್. ಅದು ಆಗಾನ ಮತ್ತೆ ಹಂಗ ಒಂದೊಂದು ಚಾಲೂನೇ ಆಗ್ತಾವ್ರಿ. ಮತ್ತು ಇನ್ಯಾಕೆ ಲೇಟ್ ರೀ. ನಿಮ್ಗೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಆ ನಂಬರಿಗೆ ಕಾಲ್ ಮಾಡಿರಿ. ಬೇರೆ ಊರೊಳಗಿದ್ದವರು ಕಾಲ್ ಮಾಡಿ ಆರ್ಡ್ರ್ ಮಾಡಿರಿ. ಮೊದಲ ಒಂದು ಅರ್ಧ kg 1 kg ಅಷ್ಟು ಆರ್ಡ್ರ್ ಮಾಡಿರಿ ಹೇಳ್ಯಾರವರು. ಆಮೇಲೆ ನಾನು ಕೂಡ ನೋಡಿದೆ, ಚಲೋ ಅನ್ನಿಸ್ತು. ನೀವು ಕೂಡ ತರಿಸಿ ನೋಡಿರಿ. ಮತ್ತು ನಿಮಗೆ ಬೇಕಂದ್ರೆ ಮತ್ತೆ ಆರ್ಡ್ರ್ ಮಾಡಿರಿ. ಏನೇನು ಸಿಗ್ತಾವೆ ಅನ್ನೋದು ಎಲ್ಲನೂ ಕೇಳಿದ್ರಲ್ಲ. ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.